ಒಂದು ಕಡೆ ಈ ಪ್ರಪಂಚದಲ್ಲಿ ನಡೀತಾ ಇರುವಂಥ ಈ ಒಂದು ಸನ್ನಿವೇಶ ಮಕ್ಕಳಲ್ಲಿ ಏನು ಭಾವನೆಗಳಿರುತ್ತೆ ಅಂದರೆ ಅವ್ರಿಗೆ ಏನು ತಿಳುವಳಿಕೆ ಇರಲ್ಲ. ಆ ತಿಳುವಳಿಕೆ ಇಲ್ಲದೆ ಇದ್ದಾಗ ರಾಜನ್ ಥರ ಕೊನೆ ಕ್ಷಣದಲ್ಲೂ ಕೂಡ ದೇವರು ಅವ್ರನ್ನ ಕೈ ಬಿಟ್ಟಿಲ್ಲ ರಾಜನ್ನ. ಆದರೆ ನನ್ನ ಮಗಳು ಒಳ್ಳೆ ಮನಸ್ಸಿದ್ದಂಥವಳ ದೇವರು ಕರ್ಕೊಬಿಟ್ಟಿದ್ದಾನೆ. ಆದರೆ ಆ ಒಂದು ಕ್ಷಣ ಇದೆಯಲ್ಲ, ಅದನ್ನ ನಾವು ಯಾರು ಕೂಡ ಮರೆಯೋಕ್ಕಾಗಲ್ಲ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈ ಒಂದು ಅದ್ಭುತವಾದ ಕಥೆನ ಬರೆದಿದ್ದಾರಲ್ಲ ಅವರು ಡೈರೆಕ್ಟರ್ ಸರ್ ವೀರೇಶ್ ಅವರು, ಮತ್ತು ನಮ್ಮ ಚಂದನ್ ಸಾರು, ಮತ್ತು ಜಯರಾಮ್ ಅವರು ಇನ್ವೆಸ್ಟ್ಮೆಂಟರು, ಇದೊಂದು ಕಥೆನ ಅರ್ಪಣೆ ಮಾಡಿ ಕನ್ನಡಿಗರಿಗೆ ಮತ್ತು ಸಾರ್ವಜನಿಕವಾಗಿ ಎಲ್ರಿಗೂ ನೋಡೋ ಅಂಥ ಒಂದು ಫಿಲಿಮ್ನ ಮಾಡಿದ್ದಾರೆ. ಅದರಿಂದ ಒಂದು ಕಡೆ ಖುಷಿ ಇದೆ, ನನ್ನ ಮಗಳು ನಟನೆ ಮಾಡಿರೋದಕ್ಕೆ ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ನಾವು ಮತ್ತು ನಮ್ಮ ಮನೆಯವರು ಈ ಒಂದು ಫಿಲಿಮಿನಲ್ಲಿ ನೋಡಿದಂಥ ನನ್ನ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಏನಾದ್ರು ಹುಟ್ಟು ಅಂತಿದ್ರೆ ಇನ್ನೊಂದು ಜನ್ಮದಲ್ಲಿ ನಮ್ಮ ವಂಶದಲ್ಲಿ ಎಲ್ಲರೂ ಹುಟ್ಟು ಬರಲಿ ಅವಳು. ಈ ನಾಡಿಗೆ ನಮಗೆ ಅನಿಸುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಳ ಆ್ಯಕ್ಟಿಂಗ್ ಅವಶ್ಯಕತೆ ಇತ್ತು. ಏನೋ ವಿಧಿವಶ ಆಗ್ಬಿಟ್ಟಿದ್ದಾಳೆ. ಅವಳಿಗೆ ಅಲ್ಲೇ ಏನೋ ಆ ಒಂದು ಈ ಪುಣ್ಯ ಭೂಮಿಲೇ ಈ ಮಣ್ಣಿನಲ್ಲಿ ಇಷ್ಟೇ ಋಣ ಇತ್ತು ಅಂತ ನಾವು ಭಾವಿಸಿ ಈ ಫಿಲಿಮ್ಗೆ ಹಾರೈಸ್ತಾ ನನ್ನ ಮಡದಿಯವರು, ನನ್ನ ಮಗ ಬಂದಿದ್ದಾನೆ, ನನ್ನ ಮಗ ಬಂದಿದ್ದಾನೆ, ಅವನು ಕೂಡ ನೋಡಿದ್ದಾನೆ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು ನೋಡಿ. ಫಿಲಮ್ ಚೆನ್ನಾಗಿದೆ. ಅವ್ರು ಇದ್ದಿದ್ರೆ ತುಂಬ ಖುಷಿಯಾಗಿರೋರು. ಅವ್ರು ಬರಬೇಕು, ಚೆನ್ನಾಗಿ ನೋಡಬೇಕು ಫಿಲಮಲ್ಲಿ ಅಂದ್ಬಿಟ್ಟು ಎಲ್ಲ ಆಸೆ ಇತ್ತು, ಆಗಿಲ್ಲ. ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಅವಳು ಇದ್ದಿದ್ರೆ ಚೆನ್ನಾಗಿತ್ತು, ಇಲ್ಲದೆ ಇರೋದು ತುಂಬ ದುಃಖ ಆಗಿದೆ ನನಗೆ. ಚೆನ್ನಾಗಿದೆ ಮೂವಿ, ನೋಡಬೇಕು ಎಲ್ಲರೂ, ಕನ್ನಡಿಗರೆಲ್ಲ ಬಂದು ನೋಡಿ. ಒಳ್ಳೆ ಸಾರಾಂಶ, ಒಳ್ಳೆ ಕತೆ ಇದೆ. ಅದನ್ನು ದಯವಿಟ್ಟು ಎಲ್ಲರೂ ಫಿಲಮ್ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾವು ಆಶೀರ್ವಾದ. ಮೇಡಮ್ ಚೆನ್ನಾಗಿದೆ, ಒಳ್ಳೆ ಫಿಲಮ್ಮು, ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಒಳ್ಳೆಯವರು ಕೆಟ್ಟರಾಗ್ತಾರೆ, ಕೆಟ್ಟವ್ರು ಒಳ್ಳೆಯರಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ನೋಡಬೇಕಾದ ಫಿಲಮ್ಮು. ಥ್ಯಾಂಕ್ ಯು. ಹೌದೌದು, ನೋಡಲೇಬೇಕು, ಇದು ಒಳ್ಳೆಯದು. ಥ್ಯಾಂಕ್ ಯು ಮ್ಯಾಮ್.